ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಗೋಧಿ ಹಿಟ್ಟಿನಿಂದ ಒಂದು ಉಂಡೆಯನ್ನು ಮಾಡಿ ತೋರಿಸ್ನು. ಇದು ಪ್ರಸಾದ ಆಗಿನೂ ಮಾಡ್ಬೋದು. ಯಾಕಂದ್ರೆ ಇದು ಗೋಧಿ ಹಿಟ್ಟು ಬೆಲ್ಲ ಅಷ್ಟೇ ಇರೋದ್ರಿಂದ ಶಿವನಿಗೂ ಭಾಳ ಇಷ್ಟ ಇದು ಪೂಜಾಕದವ್ರೆ. ಅದಕ್ಕೆ ಇದನ್ನ ಮಾಡಿ ತೋರ್ಸಾಕ್ತಾನೆ ನಾನು. ಭಾಳ ಅಂದ್ರೆ ಭಾಳ ಮಸ್ತ್ ಆಗಿರ್ತಾವೆ, ತಿನ್ನಕ್ಕೂ ಅಷ್ಟು ಟೇಸ್ಟ್ ಇರ್ತಾವೆ. ಈ ಥರ ಉಂಡೆಗಳನ್ನು ಈಸಿಯಾಗೆ ಬೇಗನೆ ಮಾಡ್ಕೋಬೋದ್ರಿ. ಇವನು ಒಂದು ಸ್ವಲ್ಪ ಡಿಸೈಡ್ ಮಾಡೋಣ ಜಲ್ದಿನ ಮಾಡ್ಕೋಬೋದು. ಹಂಗೈತಿದು. ಈಗ ಒಂದು ಕಪ್ನಷ್ಟು ತುಪ್ಪ ತೊಗೊಂಡ್ರಿ ನಾನು, ಒಂದು ಬಟ್ಲ. ಇದನ್ನು ತುಪ್ಪ ಹಾಕ್ಕೊಳಕ್ತಾನೆ ನೋಡ್ರಿ. ಈಗ ಇಷ್ಟು ತುಪ್ಪನ ಹಾಕೋಬೇಕ್ರಿ. ಇದ್ರಷ್ಟನ ಹಿಟ್ಟು ತೊಗೋಬೇಕಾಕತಿ. ಈಗ ನೋಡ್ರಿ ಇದಷ್ಟು ಕಪ್ಪಿನಷ್ಟನ ನಾನು ಹಿಟ್ಟು ತೊಗೊಳಕ್ತಾನೆ. ಇಲ್ಲಿ ಹಿಟ್ಟು ತೊಗೊಳಕ್ತಾನೆ ನೋಡ್ರಿ. ಅದಕ್ಕೆ ಏನು ತುಪ್ಪ ಹಾಕ್ಕೊಂಡಿವಲ್ರಿ, ಹಾಕಿದ ತಕ್ಷಣ ಒಲೆ ಆನ್ ಮಾಡ್ಬೇಕ್ರಿ. ಗ್ಯಾಸ್ ಆನ್ ಮಾಡಿ ಈಗ ತುಪ್ಪನೂ ಹಾಕ್ಕೊಂಡು ಈ ಹಿಟ್ಟನ್ನು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಬೇಕು. ತುಪ್ಪದಾಗ ಹುರಿಬೇಕ್ರಿ ಅದನ್ನ. ಹಿಟ್ಟು ಚಂದಂಗೆ ತುಪ್ಪ ಹಾಕಿ ಹುರಿದ್ರಿಂತ ಅದು ಹಿಟ್ಟೆಲ್ಲ ಒಂದು ಬೇಸನ್ ಹಿಟ್ಟು ಹೆಂಗಾಗುತ್ತೆ ಹಂಗೆ ಎಲ್ಲನೂ ಹುರಿತೈತ್ರಿ. ಅದು ಗೋಧಿ ಹಿಟ್ಟು. ಇದು ಗೋಧಿ ಹಿಟ್ಟಿನಿಂತ ಒಂದು ಉಂಡೆ ಪ್ರಸಾದನೂ ಮಾಡ್ಬೋದು. ಇದನ್ನ ನೋಡ್ರಿ ಎಷ್ಟು ಇದು ಕುದಿಯಾಕತೈತಿ. ಗೋಧಿ ಹಿಟ್ಟನ್ನ ಚಂದಂಗೆ ಕೆಂಪಾಗೋವರೆಗೂ ಅದೊಂಥರ ಬಣ್ಣ ಬರ್ತೈತ್ರಿ ಕುದ್ದಿದ್ದು. ಈಗ ನೋಡ್ರಿ ಹೆಂಗೆ ಕುದಿಯಾಕತೈತಿ ಅದು ಗೊತ್ತಾಗ್ತತಿ. ಕುದ್ದಿದ್ದು ತುಪ್ಪದಲ್ಲೇ ಅದು ಗೋಧಿ ಹಿಟ್ಟು ಹಿಂಗೆ ಕುದಿಬೇಕದು. ನೋಡ್ರಿ ಎಷ್ಟು ಚಂದ ಕುದಿಯಾಕತೈತಿ. ಹಿಂಗೆ ಕುದೀತಂದ್ರೆ ಗೋಧಿ ಹಿಟ್ಟೆಲ್ಲ ಹಸಿದೆಲ್ಲ ಹೋಗ್ಬಿಡ್ತೈತದು. ಒಂಥರ ಕ್ರಿಸ್ಪಿ ಆಗ್ತೈತದು. ನೋಡ್ರಿ ಈಗ ಎಷ್ಟು ಚಂದಾಗತೈತೆ ಅದು ಕುದ್ದು. ಹಿಂಗೆ ಎಲ್ಲ ಗೋಧಿ ಹಿಟ್ಟನ್ನು ಚಂದಂಗೆ ತುಪ್ಪದಾಗ ಹುರ್ಕೋಬೇಕ್ರಿ. ಹಿಂಗೆ ಅದನ್ನು ನೋಡ್ರಿ. ಈಗ ಈ ಕಡೆ ಎಲ್ಲರ ಅಂಟ್ಕೊಂಡಿದ್ರು ಅದನ್ನ ಎಲ್ಲ ತಿರುಗಿಸಿ ಹಿಂಗೆ ಕಲರ್ ಹಿಂಗೆ ಬರ್ತೈತೆ ನೋಡ್ರಿ. ಬೇಸನ್ ಕಲರ ಬಂದುಬಿಡ್ತೈತಿ. ಈಗ ಭಾಳ ಮಸ್ತಾಗಿರ್ತೈತೆ ರೀ ಇದನ್ನು. ಈಗ ಇದಕ್ಕೆ ಏನು ಮಾಡ್ಕೊಳಕ್ತಾನೆ ನಾನು, ಅದೇನು ಒಂದು ಕಪ್ನಷ್ಟು ಹಿಟ್ಟು, ಒಂದು ಕಪ್ ತುಪ್ಪ ತೊಗೊಂಡಿನಲ್ರಿ, ಅದ ಒಂದು ಕಪ್ಲೇನ ನಾನು ಸಕ್ರೆ ತೊಗೊಳಕತ್ತೇನೆ. ಈಗ ಸಕ್ರೆನೂ ಹಾಕಿ ಏನು ಮಾಡ್ಬೇಕಂದ್ರೆ ಪೂರ್ತಿಯಾಗಿ ಅದನ್ನು ಮಿಕ್ಸ್ ಮಾಡ್ಬೇಕ್ರಿ ಚಂದಂಗೆ. ಈಗ ನೋಡ್ರಿ ಇದೆಲ್ಲನೂ ಸಕ್ರೆ, ತುಪ್ಪ ಮತ್ತು ಗೋಧಿ ಹಿಟ್ಟನ್ನು ಪೂರ್ತಿಯಾಗಿ ತುಪ್ಪದಲ್ಲಿ ಹುರಿದಿದ್ದು ಅವೆಲ್ಲ ಮಿಕ್ಸ್ ಆಗಿಂದ ಏನು ಮಾಡ್ಬೇಕಂದ್ರೆ ಅದೇನು ಕಪ್ಲೆ ನಾವು ಮೆಜರ್ಮೆಂಟ್ ತೊಗೊಂಡಿರ್ತೀವಲ್ರಿ ಅದ್ರಲ್ಲೇನೆ 2 ಕಪ್ನಷ್ಟು ನೀರು ಹಾಕ್ಬೇಕು. ಇದಕ್ಕೆ ಎರಡು ಕಪ್ನು ಮ್ಯಾಲೆ ಒಂದು ಅರ್ಧ ಕಪ್ ರೀ ಅಷ್ಟು ನೀರು ಹಾಕಿದ್ರೆ ಈ ಗೋಧಿ ಹಿಟ್ಟು ಕುದೀತೈತ್ರಿ ಪೂರ್ತಿಯಾಗಿ. ಸಕ್ರೆ, ಗೋಧಿ ಹಿಟ್ಟು ಎಲ್ಲನೂ ಅದು ಚಂದಂಗೆ ಕುದಿಬೇಕ್ರಿ. ನೋಡ್ರಿ ಈಗ ಕುದಿಯಾಕತೈತೆ ಅದು. ಕುದ್ದ ಮಸ್ತ್ ಆಕತ್ರಿ ಅದು. ಒಂದು ಹಲ್ವಾಗತ್ತೆ, ಬೆಸ್ಟ್ ಆಗುತ್ತೆ ಅದು. ನೋಡ್ರಿ ಈಗ ಹೆಂಗೆ ಎಲ್ಲನೂ ನೀರು ಹೋಗಿ ಎಲ್ಲ ಗೋಧಿ ಹಿಟ್ಟು ತುಪ್ಪ ಅದು ಎಲ್ಲ ಹಾಕಿದ್ರಿಂತ ಹಿಂಗೆ ಮಸ್ತ್ ಬಂದುಬಿಡ್ತದೆ ಅದು. ಎಷ್ಟು ಮಸ್ತ್ ಬಂದೈತೆ ನೋಡ್ರಿ ಇದು. ಈ ಉಂಡೆ ಮಾತ್ರ ಭಾಳ ಅಂದ್ರೆ ಟೇಸ್ಟ್ ಆಗಿರ್ತಾವೆ. ಅಷ್ಟೇ ಮೆತ್ತಗೂ ಆಗಿರ್ತಾವೆ, ತಿನ್ನಕ್ಕೂ ಟೇಸ್ಟಿಯಾಗಿರ್ತಾವೆ. ನೋಡ್ರಿ ಎಷ್ಟು ಮಸ್ತ್ ಆತಿದು. ಇದನ್ನೇನು ನೋಡ್ರಿ, ಇದನ್ನ ಇನ್ನೊಂದು ಸ್ವಲ್ಪ ನಾವು ಏನು ಮಾಡೋಣ, ಅದ್ರದ್ದು ನೀರಿನ ಅಂಶ ಇತ್ತಂದ್ರೆ ಎಲ್ಲ ಹೋಗಿಸಿ ಅದನ್ನ ಪೂರ್ತಿಯಾಗಿ ಹಿಂಗೆ ಮಾಡ್ಕೋಬೇಕ್ರಿ. ಅಂದರೆ ಒಂದು ಸ್ವಲ್ಪ ಈ ಲಾಸ್ಟಲ್ಲಿನೂ ಏನು ಮಾಡ್ಬೇಕಂದ್ರೆ ಅದನ್ನ ಸಣ್ಣ ಗುರಿ ಇಟ್ಟು ಹಿಂಗೆ ತಿರುಗಿಸ್ಕೋತ ಇರ್ಬೇಕ್ರಿ. ಅದು ಪೂರ್ತಿ ಆಗಿದ್ದು ಗೊತ್ತಾಗ್ಬಿಡ್ತೈತೆ ರೀ. ಏನೂ ಅದಕ್ಕೆ ಅಂಟ್ಕೊಳಂಗಿಲ್ಲ. ಆಮೇಲೆ ಏನು ಮಾಡೇನಂದ್ರೆ ಇನ್ನೊಂದು ಸ್ವಲ್ಪ ಸಕ್ಕರೆ ಇತ್ತಲ್ರಿ ಅದನ್ನು ಈಗ ಮಿಕ್ಸ್ ಮಾಡ್ಕೊಳಕ್ತಾನೆ ಸ್ವಲ್ಪ ಹಾಕ್ಕೊಂಡು. ಈಗ ನಿಮಗೆ ಸಕ್ಕರೆ ಎಷ್ಟು ಬೇಕಷ್ಟು ಹಾಕೋಬೋದು. ನಾನು ಒಂದು ಕಪ್ನಾಗನ ಒಂದು ಸ್ವಲ್ಪ ಇಟ್ಕೊಂಡು ಮತ್ತೊಂದು ಸ್ವಲ್ಪ ಈಗ ಹಾಕೊಳಕ್ತಾನೆ ರೀ ಅದನ್ನ. ಎಲ್ಲ ಇದನ್ನಾಗಿಂದ ನೀರದು ಹೋಗಿಂದ ಇದಕ್ಕದು ಮಿಕ್ಸ್ ಆಗ್ತತಿ. ಸಕ್ಕರೆ ಹಾಕಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕ್ರಿ. ಮತ್ತು ಅದನ್ನ ಈಗೆಲ್ಲ ಕುಡ್ಕೊಳಕ್ತೈತೆ ನೋಡ್ರಿ. ಕರಗಬೇಕಲ್ರಿ ಅದು. ಬಿಸಿ ಇರುವಾಗ ಹಾಕಿಬಿಟ್ರೆ ಕರಗಿಬಿಡ್ತದೆ ಅದು. ಈಗ ನೋಡ್ರಿ ಎಲ್ಲನೂ ಸಕ್ರೆ ಮತ್ತೆಲ್ಲ ಇದಾಯ್ತು, ಡ್ರೈ ಆಯ್ತದು, ನೀರಿನ ಅಂಶ ಎಲ್ಲ ಹೋತು. ಭಾಳ ಅಂದ್ರೆ ಟೇಸ್ಟ್ ಬರ್ತದೆ ನೋಡ್ರಿ ಹಿಂಗಾಗಿಂದ. ಯಾಕಂದ್ರೆ ಮ್ಯಾಲೂ ಸಕ್ಕರೆ ಹಾಕೈತಿ, ಅದನ್ನು ತಿರ್ಗಿಸಾಗ್ತತಿ. ಈಗ ಎಲ್ಲನೂ ಮಿಕ್ಸ್ ಆಗಿಂದ ಈಗ ಎಲ್ಲ ನೀರಿನ ಅಂಶ ಹೋಗೋ ತನಕನೂ ನಾವು ಏನು ಮಾಡ್ಬೇಕಂದ್ರೆ ಅದು ಸಕ್ಕರೆ ಎಲ್ಲ ಮಿಕ್ಸ್ ಆಗೋ ತನಕ ತಿರ್ಗಿಸ್ಬೇಕ್ರಿ. ಈಗ ಎಲ್ಲ ಕಡೆ ಮಿಕ್ಸ್ ಆಗಾಕತ್ತೈತೆ ಅದು. ಕರಗೈತ್ರಿ ಸಕ್ಕರೆ. ಈಗ ನೋಡ್ರಿ ಮಿಕ್ಸ್ ಆಗ್ತದೆ. ಹಿಂಗೆ ನೀವು ಅದು ತಳ ಹಿಡಿಲಾರ್ದಂಗೆ ಅದನ್ನ ಚಂದಂಗೆ ತಿರ್ಗಿಸ್ಕೋತ ಹೋಗ್ಬೇಕ್ರಿ. ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ ನಾನು ಮತ್ತೆ ತಿರ್ಗಿಸಾಕತ್ತೇನೆ ರೀ ಅದು. ಈಗ ನೋಡ್ರಿ ತುಪ್ಪನೂ ಹಾಕಿ ತಿರ್ಗಿಸೇನೆ
ಈಗ ಮಸ್ತ್ ಆಗೈತೆ ನೋಡ್ರಿ ಇದು. ಇದನ್ನು ನಾವು ಏನು ಮಾಡ್ಬೇಕಂದ್ರೆ ನೋಡ್ರಿ ಎಷ್ಟು ಚಂದ ಆಗೈತೆ. ಎಲ್ಲ ನೀರಿನ ಅಂಶನೂ ಹೋಗೈತಿ. ಸಕ್ಕರೆ ಅದು ಹಾಕಿದ್ದೇವಲ್ರಿ ಇದೇಗ, ಅದೆಲ್ಲನೂ ಸಕ್ಕರೆ ಎಲ್ಲನೂ ಕರಗೈತಿ. ಈಗ ಬಿಸಿ ಇರೋದ್ರಿಂದ ನೀವು ಡ್ರೈ ಫ್ರೂಟ್ಸ್ ಹಾಕಿ ಏನು ನಿಮ್ಮ ಹತ್ರ ಗೋಡಂಬಿ ಮತ್ತು ಪಿಸ್ತಾ, ದ್ರಾಕ್ಷಿ, ಒಣ ದ್ರಾಕ್ಷಿ ರೀ, ಅವೆಲ್ಲ ಹಾಕ್ಕೊಳಕತ್ತೇನೆ ರೀ ನಾನು. ಎಲ್ಲ ಹಾಕ್ಕೊಂಡು ನೋಡ್ರಿ ಈಗೆಲ್ಲನೂ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡು ಅವನ್ನೆಲ್ಲ ಹಾಕಿ ಇದಕ್ಕೆ ಮಿಕ್ಸ್ ಮಾಡಾಕತ್ತೇನೆ ರೀ. ಇವನ್ನೆಲ್ಲ ಹಾಕಿನ ಪೂರ್ತಿಯಾಗಿ ಮಿಕ್ಸ್ ಮಾಡಿ ಇದನ್ನು ಏನು ಮಾಡ್ಬೇಕಂದ್ರೆ ಇಷ್ಟಿಷ್ಟ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿಬಿಟ್ರೆ ಭಾಳ ಅಂದ್ರೆ ಭಾಳ ಟೇಸ್ಟಾಗಿ ಉಂಡೆಗಳು ರೆಡಿ ಆಗ್ತಾವೆ ರೀ. ನೋಡಿರಿ ಇದಕ್ಕೆ ಹಿಂಗೆ ಡ್ರೈ ಫ್ರೂಟ್ಸು ಹಾಕೈತ್ರಿ, ಮತ್ತು ಅದೆಲ್ಲನೂ ಕರ್ಗಿಂದ ಅದೆಲ್ಲ ಮೆತ್ತಗೂ ಬಂದೈತಿ. ಉಂಡೆ ಅಂತೂ ಒಂದು 10 ನಿಮಿಷನಾಗ ರೆಡಿ ನೋಡಿರಿ. ಒಂದು ಒಳ್ಳೆ ಸ್ವೀಟ್ ಇದು ನೋಡಿರಿ ಎಷ್ಟು ಮಸ್ತಾಗ್ಯಾವು. ಭಾಳ ಮಸ್ತಾಗಿರುವಂಥ ಒಂದು ಗೋಧಿ ಹಿಟ್ಟಿನ ತುಪ್ಪದನ ಉಂಡೆ ಇದು ನೋಡಿರಿ ಎಷ್ಟು ಮಸ್ತ್ ಬಂದೈತೆ ನೋಡಿ. ಇದೇ ಥರ ಎಲ್ಲ ಉಂಡೆಗಳನ್ನು ನಾನು ಮಾಡೇ ಇಟ್ಕೋತೀನಿ ರೀ. ಈಗ ಡ್ರೈ ಫ್ರೂಟ್ಸನ್ನು ಹಚ್ನು, ಅದಕ್ಕೇನು ಎಣ್ಣೆ ತುಪ್ಪ ಏನು ಕೈಗದು ಏನೂ ಇದನ್ನಾಗಲ್ಲ ರೀ, ಯಾಕಂದ್ರೆ ಅದರಲ್ಲೇ ತುಪ್ಪ ಇರೋದ್ರಿಂತ ಕೈಯಾಗೆ ಬೇಗನೆ ಉಂಡೆ ರೆಡಿ ಆಗಿಬಿಡ್ತಾವ್ರಿ ಅವು. ಈಗ ನೋಡ್ರಿ ಇದಕ್ಕೂ ಡ್ರೈ ಫ್ರೂಟ್ಸನ್ನು ಮ್ಯಾಲೂ ಹಚ್ಚಾಕ್ತಾನೆ, ಒಳಗಂತೂ ಹಾಕೇನೆ ಹಿಂಗೆ ಹಚ್ಚಿ ಹಿಂಗೆ ಉಂಡೆ ಮಾಡ್ಬೇಕು ರೀ. ಇದೇ ಥರ ಉಂಡೆಗಳನ್ನು ಮಾಡ್ಕೋಬೇಕು. ನೋಡ್ರಿ ಎಷ್ಟು ಚಂದ ಆಗ್ತಾವೆ. ಒಂದಿನ ಬೇಕಾದಂಗೆ ಇವನ್ನ ಫ್ರೆಶ್ ಆಗಿ ಉಂಡೆ ತಿನ್ಬೋದು ರೀ. ಯಾಕಂದರೆ ಎಷ್ಟು ಬೇಕು ಅಷ್ಟ ಮಾಡ್ಕೋಬೇಕಿದ್ನ, ಒನ್ ಡೇ ಮಾತ್ರ ತಿನ್ಬೋದು ರೀ ಇವು. ನೋಡಿರಿ ಉಂಡೆ ಎಷ್ಟು ಮಸ್ತಾಗಿರ್ತಾವೆ. ಅದು ಗೋಧಿ ಹಿಟ್ಟನ್ನು ಕುದ್ದೈತಿ, ತುಪ್ಪನೂ ಐತಿ ಅದ್ರೊಳಗೆ, ಅದಕ್ಕೆ ಅದು ಏನೋ ಅಂಟ್ಕೊಳ್ಳಲ್ರಿ ಕೈಗೆ. ಎಲ್ಲ ಉಂಡೆ ರೆಡಿ ಆಗ್ಯಾವ ನೋಡ್ರಿ. ಈಗ ಡ್ರೈ ಫ್ರೂಟ್ಸ್ ಹಾಕಿದ್ದು ಮಕ್ಕಳಿಗೆ ಭಾಳ ಅಂದ್ರೆ ಭಾಳ ಬೆಸ್ಟ್ ಆಗುತ್ತೆ ರೀ. ಇದು ಕೊಟ್ಬಿಟ್ರೆ ಅವಕ್ಕೆ ಹೆಲ್ದಿ ರೀ. ನೋಡಿರಿ ಎಷ್ಟು ಮಸ್ತಾಗ್ಯಾವ, ಒಡೆದ್ರೂ ಎಷ್ಟು ಮಸ್ತಾಗ್ಯಾವ, ಭಾಳ ಟೇಸ್ಟಿಯಾಗಿರ್ತಾವೆ ರೀ. ನೀವು ಒಂದು ಸಲ ಮಾಡಿ ನೋಡಿರಿ. ನಮ್ಮ ಸೂಪರ್ ಭೋಜನ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ನೋಡಿರಿ ಎಷ್ಟು ಮಸ್ತಾಗಿರುವಂಥ